अस्सलाम वालेकुम वरहमतुल्लाहि बरकातुहू। औज़ु बिल्लाहि मिनश ಶೈತಾನಿರ್ ರಜೀಮ್ ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಮ್। ನಾನು ದೇವರ ಮೂಲ ಕೇಳ್ತಾ ಇದ್ದೀನಿ, ಸರ್ವಶಕ್ತಿ ದೇವನೇ, ನಿನ್ನ ಮೂಲ ಕೊಡು ಬಾಳೋದಿಕ್ಕೆ. ನನ್ನ ಮಾತಿಗೆ ಆರಂಭ ಮಾಡ್ತಾ ಇದ್ದೀನಿ ಆ ಏಕದೇವ ಪ್ರಭು ಪರಮಾತ್ಮ ಹೆಸರಿನಿಂದ. ಅಣ್ಣ ತಮ್ಮಂದರೇ, ಅಕ್ಕ ತಂಗಿಗಳೇ, ಪ್ರೀತಿಯ ಮಕ್ಕಳೇ, ಹಿರಿಯರೇ, ಇದು 11 ಗಂಟೆ ಸ್ಪೀಚು ಬೆಳಿಗ್ಗೆ ಪ್ರತಿ ದಿವಸ ಬರ್ತಾ ಇರ್ತಿದೆ. ತಿಳುವಳಿಕೆ ಮಾಡ್ಕೊಳ್ತಾ ಇರಿ, ಇನ್ನೊಬ್ಬರಿಗೆ ತಿಳುವಳಿಕೆ ಕೊಡ್ತಾ ಇರಿ. ಇಲ್ಲಿನೂ ಸಂತೋಷದಲ್ಲಿ ಇರ್ತೀರ, ಸತ್ತಿದ ಮೇಲೆ ಸ್ವರ್ಗನಲ್ಲಿನೂ ರಾಜ ಆಗಿ ಹೋಗ್ತೀರ. ಇವತ್ತು ಪೈನಾಪಲ್ ಪ್ರಕಾರ ಹೇಳ್ತಾ ಇದ್ದೀನಿ. ಇದು ಪೈನಾಪಲ್, ಅನಾನಸ್, ಇದು ತಿಂತಾ ಇದ್ರೆ ನಿಮಗೆ ಎಸಿಡಿಟಿ ರೋಗ ಬರೋದಿಲ್ಲ, ಗ್ಯಾಸ್ಟ್ರಿಕ್ ಬರೋದಿಲ್ಲ, ಕೆಟ್ಟ ಕೊಲೆಸ್ಟ್ರಾಲ್ಗೆ ಮುಗಿಸ್ತಿದೆ. ಇದು ಒಳ್ಳೆ ಕೊಲೆಸ್ಟ್ರಾಲ್ ಬೆಳೀತಿದೆ. ಅಣ್ಣ ತಮ್ಮಂದರೆ, ಇದೆಲ್ಲ ದೇವರು ಕೊಟ್ಟಿರೋದು ಮನುಷ್ಯನ ಮೇಲೆ ಕರುಣೆ ಮಾಡೋದಿಕ್ಕೆ. ಇದು ತಿಂತಾ ಇದ್ರೆ ನಿಮ್ಮ ಕಿಡ್ನಿ, ಲಿವರು, ಹಾರ್ಟು ಯಾವತ್ತೂ ಡ್ಯಾಮೇಜ್ ಆಗೋದಿಲ್ಲ. ಯಾಕಂದ್ರೆ ಕೊನೆ ಗ್ರಂಥ ಕುರಾನ್ನಲ್ಲಿ ದೇವನ್ ಹೇಳ್ತಾನೆ, ಕುಲೂಮಿನ್ ತಯ್ಯಬಾತಿ ಮಾರಜಖ್ನಾಕುಂ. ಅಂದರೆ ಅರ್ಥ ಏನಂದ್ರೆ, ನಾನು ಕೊಟ್ಟಿದ್ದು ಒಳ್ಳೆ ಒಳ್ಳೆ ಆಹಾರ ತಿನ್ನಿ, ನೀವು ಎಲ್ಲ ರೋಗನಿಂದ ಬಚಾವಾಗಿ ಇರ್ತೀರ ಒಳ್ಳೆ ಆಹಾರ ತಗೊಂಡ್ರೆ. ಇದೆಲ್ಲ ಒಳ್ಳೆ ಆಹಾರ. ಇದು ಪಪ್ಪಾಯ ಹಣ್ಣು, ಇದು ಬೆಳಿಗ್ಗೆ ತಿಂತಾ ಇದ್ರೆ ರಾತ್ರಿ ತಿನ್ನಿ, ಬೆಳಿಗ್ಗೆ ತಿನ್ನಿ. ಇದು ತಿಂತಾ ಇದ್ರೆ ನಿಮಗೆ ಯಾವತ್ತೂ ಕ್ಯಾನ್ಸರ್ ಬರೋದಿಲ್ಲ. ಇದು ತಿಂತಾ ಇದ್ರೆ ನಿಮ್ಮ ಹೊಟ್ಟೆನಲ್ಲಿ ಎಂಥ ರೋಗ ಇರೋದಿಲ್ಲ, ನಿಮ್ಮ ಯೌವನ ಶಕ್ತಿ ಕಡಿಮೆ ಆಗೋದಿಲ್ಲ. ಈ ದೇವರು ಮಾಡಿರೋದೇ ಮನುಷ್ಯನಿಗೆ ಲಾಭಕ್ಕೋಸ್ಕರ. ಪ್ರಪಂಚನಲ್ಲಿ ಏನೇನು ಮಾಡಿದಾನೆ ಎಲ್ಲ ಲಾಭಕ್ಕೋಸ್ಕರ ಮಾಡಿರೋದು. ಇದು ಎಲೆನೂ ಲಾಭನೇ. ಈ ಪಪ್ಪಾಯ ಹಣ್ಣು ಎಲೆ, ಚಿಕನ್ ಗುನ್ಯಾ, ಡೆಂಗು ಜ್ವರ ಬಂದಿದ್ರೆ ನೋವು ಹೋಗೋದಿಲ್ಲ, ಜಾಯಿಂಟ್ ನೋವು ಹೋಗೋದಿಲ್ಲ. ಇದು ಕುಡಿತಾ ಇದ್ರೆ ಜಲ್ದಿ ಗುಣ ಆಗಿಬಿಡ್ತಿದೆ. ಇದರದ್ದು ಎಲೆ ತಗೊಂಡು ಜ್ಯೂಸ್ ಮಾಡಿ ಕುಡಿಬೇಕು. ಆಮೇಲೆ ಇದ್ರ ಬೀಜ ಬಿಸಾಕಬೇಡಿ. ಈ ಬೀಜ ಒಣಗಿಸ್ಬಿಟ್ಟು ಇಟ್ಕೊಂಡು ಪೌಡ್ರ್ ಮಾಡಿಕೊಂಡು ಒಂದು ಅರ್ಧ ಚಮಚ ಜೇನುತುಪ್ಪನಲ್ಲಿ ತಗೊಳ್ತಾ ಇದ್ರೆ ಯೌವನ ಶಕ್ತಿ ಹೆಚ್ಚಾಗುತ್ತೆ. ಸರಿ, ಯಾವ ಕಾರಣಕ್ಕೆ ಕ್ಯಾನ್ಸರ್ ಬರೋದಿಲ್ಲ ಅಂತ ವಸ್ತು ಮಾಡಿ ಕೊಟ್ಟಿದ್ದಾನೆ ದೇವರು ನಮಗೆ. ಇವತ್ತು ಶೈತಾನ್ ಮಾತು ಕೇಳ್ತೀವಿ ನಾವು, ದೇವರ ಮಾತು ಕೇಳೋದಿಲ್ಲ. ಶೈತಾನ್ ಮಾತು ಕೇಳಿ ಶೈತಾನ್ ಇಷ್ಟ ಪ್ರಕಾರ ಬಾಳಿ ಸತ್ತಿದ ಮೇಲೆ ನರಗಾಗಿ ಹೋಗ್ತೀವಿ. ಯಾಕಂದ್ರೆ ಶೈತಾನ್ ಏನು ಹೇಳ್ತಾನೆ, ಇಬ್ಲೀಷ್, ದೆವ್ವ, ಕಣ್ಗೆ ಕಾಣೋದಿಲ್ಲ, ನಮ್ಮ ಮೈ ಒಳಗಡೆ ಇರ್ತಾನೆ ಅವನು, ನಮ್ಮ ಮನಸ್ಸಿನಲ್ಲಿ ಕೂತಿದ್ದಾನೆ ಅವನು. ದೇವರ ಹತ್ರ ಕೇಳ್ಕೊಂಡಿದ್ದಾನೆ, ಏ ದೇವರೇ, ಈ ಭೂಮಿ ಆಕಾಶ ಯಾವಾಗ ಗಂಟ ಇರ್ತೈತೆ, ಈ ಮನುಷ್ಯ ಯಾವಾಗ ಗಂಟ ಇರ್ತಾನೆ, ಆವಾಗ ಗಂಟ ನನಗೆ ಸಾವು ಕೊಡಬಾರ್ದು. ನೀನು ಮನುಷ್ಯರಿಗೆಲ್ಲ ಗುಮ್ರಾ ಮಾಡ್ತೀನಿ, ನೀನು ಯಾರು ಅಂತ ತಿಳಿಯೋಕೊಡೋದಿಲ್ಲ. ಜನಗಳಿಗೆ ತೋರಿಸ್ಬಿಡ್ತೀನಿ ಇವರೇ ನಿಮ್ಮ ದೇವರು ಅಂತ ಹೇಳಿ. ಕೆಲವರು ಮಳಗಿಸ್ಬಿಟ್ಟು ದೇವರಂತ ಪೂಜಿಸ್ತಾ ಇರ್ತಾರೆ, ಕೆಲವರು ನಿಲ್ಲಿಸಿ ದೇವರಂತ ಪೂಜಿಸ್ತಾ ಇರ್ತಾರೆ. ಅಣ್ಣ ತಮ್ಮಂದರೆ, ದೇವರೇ ಯಾರಂತ ತಿಳಿಬಾರ್ದು, ಆ ಕೆಲಸ ಮಾಡಿಬಿಡ್ತೀನಿ ಅಂತಾನೆ. ಸರಿ, ಅವ್ರಿಗೆ ಒಳ್ಳೆ ರೀತಿಯಲ್ಲಿ ಬಾಳೋಕೆ ಕೊಡೋದಿಲ್ಲ. ಅವ್ರಿಗೆ ತರ ದಾರಿ ತೋರಿಸ್ಬಿಡ್ತೀನಿ, ಹಾಳಾಗೋದಕ್ಕೆ ದಾರಿ ತೋರಿಸ್ತೀನಿ. ಸಾರಾಯಿ ಕುಡಿಯೋದು, ಬ್ರ್ಯಾಂಡಿ ಹೊಡೆಯೋದು, ವಿಸ್ಕಿ ಹೊಡೆಯೋದು, ಗುಟ್ಕಾ, ಬೀಡಿ, ಸಿಗರೆಟು, ಜೂಜಿ ಆಡೋದು, ಸೂಳೆತನ ಕೆಲಸ ಮಾಡೋದು, ನಿನಗೆ ಬಿಟ್ಟು ಬೇರೆಯವ್ರಿಗೆ ಕೂಗೋದು, ಮನುಷ್ಯರಿಗೆ ಕೂಗೋದು, ನಿನ್ನಂಗೆನೆ ಮನುಷ್ಯರಿಗೆ ಹೊಗಳೋದು. ಈಗ ನೀನು ಕುರಾನ್ನಲ್ಲಿ ಹೇಳ್ತೀಯ, ಯಾರು ದೇವನ ಹೇಳುತ್ತಾನೆ, ಸರ್ವಶಕ್ತಿ ಪ್ರಭು ಪರಮೇಶ್ವರ ಅಲ್ಲ. ಎಲ್ಲ ಮರಗಳಿಗೆ ಪೆನ್ ಮಾಡ್ಕೊಳ್ಳಿ, ಎಲ್ಲ ಸಮುದ್ರಗೆ
ಶಾಯಿ ಮಾಡ್ಕೊಳ್ಳಿ, ಇಂಕ್ ಮಾಡ್ಕೊಳ್ಳಿ. ನನ್ನ ಹೊಗಳು ನನ್ನ ತಾರೀಫ್ ನೀವು ಬರೀತಾ ಇದ್ರೆ ಎಲ್ಲ ಮರಗಳು ಹೋಗ್ಬಿಡ್ತೈತೆ, ಎಲ್ಲ ಸಮುದ್ರ ಖಾಲಿ ಆಗ್ಬಿಡ್ತೈತೆ, ಎಲ್ಲ ಮರಗಳು ಖಾಲಿ ಆಗ್ಬಿಡ್ತೈತೆ. ನನ್ನ ಹೊಗಳು ಯಾವತ್ತೂ ಖಾಲಿ ಆಗೋದಿಲ್ಲ. ಆ ದೇವನು ಹೇಳ್ತಾನೆ ಕುರಾನ್ನಲ್ಲಿ. ಹಾಗೇನೆ ಮನುಷ್ಯನಿಗೆ ಹೊಗಳಿದ್ರೆ, ದೇವರ ಹಾಗೇನೆ ಮನುಷ್ಯನಿಗೆ ಹೊಗಳಿದ್ರೆ ಅವನು ಪಕ್ಕಾ ಮುಷ್ರಿಕಾಗಿ ಸಾಯ್ತಾನೆ. ಅವನು ಯಾವುದನ ಸಮಾಜ ಇರಲಿ, ಅವನು ಯಾವುದನ ಕುಟುಂಬ ಇರಲಿ, ಅವನು ಯಾವುದನ ಹೆಸರು ಇರಲಿ. ಅಣ್ಣ ತಮ್ಮಂದ್ರೆ, ದೇವರ ಹಾಗೆ ಯಾರಿಗೂ ಹೊಗಳಬಾರ್ದು, ದೇವರ ಸಮಾನ ಯಾರಿಗೂ ತಿಳಿಬಾರ್ದು. ಯಾವ ಮನುಷ್ಯನೂ ದೇವರ ಸಮಾನ ಆಗೋಗೆ ಸಾಧ್ಯ ಇಲ್ಲ. ಯಾಕಂದ್ರೆ ಮನುಷ್ಯ ಹುಟ್ತಾನ ಸಾಯ್ತಾನೆ, ದೇವನು ಹುಟ್ಟೋದಿಲ್ಲ ಸಾಯೋದಿಲ್ಲ. ಮನುಷ್ಯ ಕಾಣ್ತಾನೆ, ದೇವನು ಕಾಣೋದಿಲ್ಲ. ಕಾಣ್ತಾನೆ ಯಾವಾಗ? ಸತ್ತಿದ ಮೇಲೆ. ಯಾರಿಗೆ ಕಾಣ್ತಾನೆ? ಯಾರು ಆ ದೇವರ ಭಯ ಪ್ರೀತಿ ನಂಬಿಕೆ ಮನಸ್ಸಲ್ಲಿ ಇಟ್ಕೊಂಡಿರ್ತಾನೆ, ಅವನಿಗೆ ನೋಡೋ ಕಣ್ಣಲ್ಲಿ ಆಸೆ ಇಟ್ಟಿರ್ತಾನೆ, ಅವನಿಗೆ ಮಾತ್ರ ಕಾಣ್ತಾನೆ ಸತ್ತಿದ ಮೇಲೆ. ಇಲ್ಲಿ ನಂಬಿಕೆ ದ್ರೋಹಿಗಳು ಅಲ್ಲಿ ಕುಳ್ರು ಆಗಿರ್ತಾರೆ, ಅಲ್ಲಿ ನೋಡೋದಿಕ್ಕೆ ಕಣ್ಣಿರೋದಿಲ್ಲ. ಅಣ್ಣ ತಮ್ಮಂದ್ರೆ, ಆ ದಿವಸ ಬಂದೇ ಬರ್ತೈತೆ ಒಂದು ದಿವಸ. ಅಣ್ಣ ತಮ್ಮಂದರೆ, ಅದಕ್ಕೆ ತಿಳಿರಿ. ಕೊನೆ ಗ್ರಂಥ ಕುರಾನ್ನಲ್ಲಿ ದೇವನು ಹೇಳುತ್ತಾನೆ, ಯಾ ಅಯ್ಯುಹಲ್ಲದೀನ ಆಮನು, ಏ ನಂಬಿಕೆ ಇಟ್ಟೋರ್ ಮನುಷ್ಯರು, ಉದುಖುಲು ಫಿಸ್ಸಿಲ್ಮಿ ಕಾಫಾ, ನೀವು ಕಂಪ್ಲೀಟು ದೇವರ ಗುಲಾಮ ಆಗ್ಬಿಡಿ, ನೀವು ದೇವರ ಸಿಪಾಯಿಗಳಾಗ್ಬಿಡಿ. ವಲಾ ತತ್ತಬಿವು ಖುತ್ವಾತಿ ಶೈತಾನ್, ನೀವು ಶೈತಾನ್ ಇಬ್ಲೀಸ್ ಮಾತು ಕೇಳಬೇಡಿ. ಇನ್ನಹು ಲಕುಂ ಅದು ಮುಬೀನ್, ಅವನು ಓಪನಿಂಗ್ ಶತ್ರು, ನಿಮ್ಮ ಶತ್ರು ಅವನು. ಅಣ್ಣ ತಮ್ಮಂದರೆ, ಈಗ ಶೈತಾನ್ ಇಬ್ಲೀಸ್ ಯಾರು ನೋಡಿದ್ದು? ಕಣ್ಗೆ ಕಾಣೋದಿಲ್ಲ ಅವನು ನೋಡೋದಿಕ್ಕೆ. ಅಣ್ಣ ತಮ್ಮಂದರೆ, ಯಾವಾಗ ನಂಬಿಕೆ ಬೆಳಿ ಬಿಡ್ತೈತೆ ಶೈತಾನ್ ಮೇಲೆ, ಆವಾಗ ಮೈನಲ್ಲಿನೂ ಬರ್ತಾನೆ ಅವನು. ಕೆಲವರಿಗೆ ಕಣ್ಗೆನೂ ಕಾಣ್ತಾನೆ. ಅವನು ಜಾಸ್ತಿ ಅವನಿಗೆ ಯಜಮಾನ ಮಾಡ್ಕೊಳ್ಬೇಕು. ಅವನು ಗುಲಾಮ ಆಗಿಬಿಟ್ರೆ ಕಣ್ಗೆನೂ ಕಾಣ್ತಾನೆ, ಮೈನಲ್ಲಿನೂ ಬರ್ತಾನೆ. ಅದು ನೋಡ್ಬೇಕಂದ್ರೆ ಕೆಲವು ಜಾಗ ಹೋಗಿ ನೋಡಿ, ಲಕ್ಷ್ಮೇಶ್ವರ ಹೋಗಿ ನೋಡಿ, ಯಾರ ಹಜರತ್ ಅಮ್ಮಾಜಾನ್ ಬಾವಾಜಾನ್ ಅಲ್ಲಿ ಇಲ್ಲಿ ಹೋಗಿ ನೋಡಿ, ಹಾಗೆ ಮೈನಲ್ಲಿ ಬಂದ್ಬಿಟ್ಟು ಹೆಂಗೆ ಕುಣಿತಾ ಇರ್ತಾನೆ. ಈಗ ಎಷ್ಟು ಒಬ್ಬನೇ ದೇವರ ಮೇಲೆ ನಂಬಿಕೆ ಇಟ್ಟಿರ್ತಾರೆ. ಕೆಲವು ಜನ 1 ಕೋಟಿ ಜನ, ಕೆಲವು ಜನ ಅಲ್ಲ, ನಮ್ಮ ಇಂಡಿಯಾನಲ್ಲಿ 1 ಕೋಟಿ ಜನ ಇದ್ದಾರೆ. ಅವ್ರ ಮೇಲೆ ಯಾವತ್ತೂ ಶೈತಾನ್ ಬರೋದಿಲ್ಲ. ಅವ್ರಿಗೆ ಯಾವತ್ತೂ ಶೈತಾನು ಗುಮ್ರಾ ಮಾಡೋಕ್ಕಾಗೋದಿಲ್ಲ. ತಾಯಿ ದಾರ ಕಟ್ಟೋದಿಲ್ಲ ಅವರು. ಆ ದೇವರಿಗೆ ಬಿಟ್ಟು ಎಲ್ಲಿ ನೋಡ್ತೀರಾ ಅಲ್ಲಿ ತಲೆ ಬುಗ್ಸೋದಿಲ್ಲ ಅವರು. ದೇವರಿಗೆ ಬಿಟ್ಟು ಯಾರಿಗೂ ಕೂಗೋದಿಲ್ಲ. ಕೂತ್ಕೊಂಡ್ರೆ ಎದ್ದೋಳ್ರೆ ಬರೇ ಒಬ್ಬನೇ ದೇವನ್ಗೆ ಕೂಗ್ತಾರೆ. ಪ್ರಭು, ಪರಮೇಶ್ವರ, ಸರ್ವೇಶ್ವರ, ಜಗದೇಶ್ವರ, ಅಲ್ಲಾಹು ಅಕ್ಬರ್, ಲಾ ಇಲಾಹ ಇಲ್ಲಲ್ಲಾ, ಅದೇ ಕೂಗ್ತಾರೆ. ಅವ್ರ ಮೇಲೆ ಶೈತಾನ್ ಬಡೋಗೆ ಸಾಧ್ಯ ಇಲ್ಲ. ಯಾಕಂದ್ರೆ ಶೈತಾನ್ಗೆ ಅವ್ರ ಗುಲಾಮ ಮಾಡ್ಕೊಳ್ತಾರೆ. ಯಾರು ದೇವರ ಗುಲಾಮ ಆಗ್ತಾನೆ, ಶೈತಾನ್ ಅವನ್ ಗುಲಾಮ ಆಗ್ಬಿಡ್ತಾನೆ. ಅಣ್ಣ ತಮ್ಮಂದ್ರೆ, ಆಮೇಲೆ ದೇವರ ಸಿಪಾಯಿಗಳಾಗ್ಬಿಡಿ ಅಂತ ದೇವನು. ನೀವು ಕಂಪ್ಲೀಟು ನನ್ನ ಕಾನೂನು ಮುಂದೆ ಸಿಲಿಂಡರ್ ಆಗಿಬಿಡಿ ಅಂದ. ಯಾವ ರೀತಿ ಒಂದು ಮಿಲಿಟ್ರಿ ಸಿಲಿಂಡರ್ ಆಗುತ್ತೆ, ನಮ್ಮ ದೇಶನಲ್ಲಿ ಒಂದು ಮಿಲಿಟ್ರಿ ಪ್ರಾಣ ಕೊಡೋಗೆ ರೆಡಿ ಆಗುತ್ತೆ ದೇಶಗೆ. ಆ ರೀತಿ ದೇವರ ಮಾತು ಮೇಲೆ, ದೇವರ ಪ್ರೀತಿನಲ್ಲಿ ಮನುಷ್ಯನು ಪ್ರಾಣ ಕೊಡೋಗೆ ರೆಡಿ ಇರಬೇಕು. ಅವನೇ ದೇವರ ಗುಲಾಮ. ಅಣ್ಣ ತಮ್ಮಂದರೆ, ಶೈತಾನ್ ಮಾತು ಕೇಳಬೇಡಿ ಅಂದ ದೇವನು. ಶೈತಾನ್ ಯಾರು? ಸತ್ಯದ ಮೇಲೆ ಯಾರೋ ನೋಡಿದ್ದು ದೇವನಿದ್ದಾನೆ, ವಿಚಾರಣೆ ಇದ್ದೆ, ಎಬ್ಬರಿಸ್ತಾನೆ, ವಿಚಾರಣೆ ತಗೊಳ್ತಾನೆ. ಯಾರು ಬಂದು ಹೇಳಿದ್ದು ಅದೆಲ್ಲ ಸುಳ್ಳು, ಮಜಾ ಮಾಡ್ರಿ, ಮಜಾ ಮಾಡ್ಕೊಂಡು ಬಾಳ್ರಿ. ಅದೆಲ್ಲ ಸುಳ್ಳು. ಈ ಮೌಲಿಗಳಿಗೆ, ಈ ಗುರುಗಳಿಗೆ ತಲೆ ಕೆಟ್ಟೋಗ್ಬಿಟ್ಟಿದೆ ಅಂತ ಹೇಳ್ತಾ ಇರೋದು ಅವರು. ಅಂತ ಯಾರು ಹೇಳ್ತಾನೆ ಅವನೇ ಇಬ್ಲೀಸು, ಶೈತಾನು.
ಅಂಥವನ ಮಾತು ಕೇಳಬೇಡಿ, ಅವನ ಜೊತೆನಲ್ಲಿ ಇರಬೇಡಿ. ಅಣ್ಣ ತಮ್ಮಂದರೆ, ವಲಾ ತತ್ತಬಿউ ಖುತ್ವಾತಿ ಶೈತಾನ್ ಇನ್ನಹು ಲಕುಂ ಅದು ಮುಬೀನ್. ಅವನು ಓಪನಿಂಗ್ ನಿಮ್ಮ ಶತ್ರು ಅಂದ. ಯಾಕಂದ್ರೆ ಒಂದು ಉದಾಹರಣೆ ಕೊಟ್ಟು ತಿಳಿಸ್ತಾ ಇದ್ದೀನಿ ಅಣ್ಣ ತಮ್ಮಂದರೆ. ಕೊನೆ ಗ್ರಂಥ ಕುರಾನ್ನಲ್ಲಿ ಒಂದು ಶ್ಲೋಕ ಇದೆ, ಯಾ ಅಯ್ಯುಹಲ್ಲದೀನ ಆಮನು, ಏ ನಂಬಿಕೆ ಇಟ್ಟು ಮನುಷ್ಯರು, ಅತೀವುಲ್ಲಾಹ ಅತೀವುಲ್ ರಸೂಲ್, ನೀವು ಅಲ್ಲಾ ಮಾತು ಕೇಳಿ, ರಸೂಲ್ ಮಾತು ಕೇಳಿ. ಉಲುಲ್ ಅಮ್ರ್ ಮಿನ್ಕುಂ, ನಿಮ್ಮಲ್ಲಿ ಒಬ್ಬರಿಗೆ ದೊಡ್ಡವ್ರು ಮಾಡಿಕೊಂಡು ಅವ್ರ ಮಾತು ಕೇಳಿ, ಅವ್ರು ಹೇಳೋ ಪ್ರಕಾರ ಬಾಳಿ. ಅಣ್ಣ ತಮ್ಮಂದ್ರೆ, ನೀವು ಶೈತಾನ್ ಇಬ್ಲಿಸ್ನಿಂದ ರಕ್ಷಣೆ ಆಗ್ತೀರಾ ಅಂದ ದೇವನು. ಯಾಕಂದ್ರೆ ನಮ್ಮ ದೊಡ್ಡವರೊಬ್ಬರು ಬೇಕು ನಮಗೆ ದೇವರ ಮಾತು ತಿಳುವಳಿಕೆ ಕೊಡೋದಿಕ್ಕೆ, ಕುರಾನ್ ಹದೀಸ್ ಮಾತು ತಿಳುವಳಿಕೆ ಕೊಡೋದಿಕ್ಕೆ, ಹರಾಮ್ ಏನು ಹಲಾಲ್ ಏನು ತಿಳುವಳಿಕೆ ಕೊಡೋದಿಕ್ಕೆ. ನಮ್ಮ ಸರ್ವಶಕ್ತಿ ಪ್ರಭು ಪರಮೇಶ್ವರ ಯಾರು ತಿಳುವಳಿಕೆ ಕೊಡೋದಿಕ್ಕೆ. ಯಾಕಂದ್ರೆ ಒಂದು ಮಾಸ್ಟರು ಮಕ್ಕಳಿಗೆ ಪಾಠ ಕೊಡ್ತಾ ಇದ್ದ. ಮಕ್ಕಳಿಗೆಲ್ಲ ಕೇಳ್ದ, ಮಕ್ಕಳೇ ಯಾವ ವಸ್ತು ಇದೆ ಅದು ಕಾಣ್ತಾ ಇದೆ, ಯಾವ ವಸ್ತು ಇಲ್ಲ ಅದು ಕಾಣೋದಿಲ್ಲ, ನಿಜಾನ ಸುಳ್ಳ ಅಂದ. ಸರಿ, ಎಲ್ಲ ನಿಜಾನೇ ಅಂದ್ರು ಮಕ್ಕಳು. ಈಗ ಚಂದ್ರ ನೋಡು ಕಾಣ್ತಾ ಇದೆ, ಸೂರ್ಯ ಕಾಣ್ತಾ ಇದೆ, ಪರ್ವತ ಕಾಣ್ತಾ ಇದೆ, ಸಮುದ್ರ ಕಾಣ್ತಾ ಇದೆ. ಈಗ ಅಲ್ಲಾ ಪ್ರಭು ಪರಮೇಶ್ವರ ಸರ್ವೇಶ್ವರ ಜಗದೇಶ್ವರ ಅವನು ಯಾರಿಗಾನ ಕಾಣ್ತಾ ಇದ್ದಾನ? ಇಲ್ಲ. ಯಾರನ್ನ ನೋಡಿದ್ರ ಅವನಿಗೆ ಇಲ್ಲ. ಹಾಗಾದ್ರೆ ನೋ